ನಮಸ್ಕಾರ. ಇವತ್ತಿನ ವಿಡಿಯೋ 10 ತರಹದ ಮೋಸದ ಸನ್ನಿವೇಶಗಳು ಜಾಗ್ರತೆ. ನಾನು ಮಾತಾಡ್ತಿರೋದು ಸೈಬರ್ ಕ್ರೈಮ್ ಬಗ್ಗೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಾವು ಸೈಬರ್ ಕ್ರೈಮ್ ಬಗ್ಗೆ ಜನರಿಗೆ ಒಂದಷ್ಟು ಜಾಗೃತಿಯನ್ನು ಉಂಟು ಮಾಡಬೇಕು ಅನ್ನೋ ಉದ್ದೇಶದಿಂದ ಹಲವಾರು ವಿಡಿಯೋಗಳನ್ನು ಸೃಷ್ಟಿ ಮಾಡಿದ್ದೇವೆ. ನಮ್ಮ ಉದ್ದೇಶ ಇದು ಕನ್ನಡದ ವಿಡಿಯೋ. ಇದರಿಂದಾಗಿ ಈ ವಿಡಿಯೋನ ವೈರಲ್ ಮಾಡಿದ್ರೆ ಕರ್ನಾಟಕದ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಇಂತಹ ಮೋಸಗಾರರಿಗೆ ಬಲಿಯಾಗೋದಿಲ್ಲ, ಹಾರ್ಡ್ ಅರ್ನ್ ಮನಿಯನ್ನು ಸೇವ್ ಮಾಡ್ಕೋತಾರೆ ಅನ್ನುವ ಉದ್ದೇಶ. ಅದಕ್ಕೋಸ್ಕರ ನಾವು ವಿನಂತಿ ಮಾಡೋದೇನು ಅಂತಂದ್ರೆ, ಆದಷ್ಟು ವಿಡಿಯೋನ ವೈರಲ್ ಮಾಡಿ ಕನಿಷ್ಠ ಪಕ್ಷ 100 ಜನಕ್ಕೆ ಕಳಿಸ್ಕೊಡಿ. ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆಯಲ್ಲಿ 3.5 ಕೋಟಿ ಕನ್ನಡಿಗರಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ, ಎಲ್ಲರೂ ಜಾಗೃತರಾದ್ರೆ ಹಣವನ್ನು ಕಳ್ಕೊಳ್ಳುವಂತ ಚಾನ್ಸ್ ಅತಿ ಕಡಿಮೆ ಆಗುತ್ತೆ. ಆದರೆ ವೃತ್ತಪತ್ರಿಕೆಗಳಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೇವೆ, ಎಷ್ಟೊಂದು ಹಣವನ್ನು ಜನ ಕಳ್ಕೊತಾ ಇದ್ದಾರೆ. ಅದು ಸಾಲವನ್ನು ಮಾಡಿ ಮೋಸಗಾರರಿಗೆ ಹಣವನ್ನು ಉಳಿಸ್ತಾ ಇದ್ದಾರೆ. ಸೈಬರ್ ಕ್ರೈಮ್ ಅನ್ನುವಂಥದ್ದು ಭಾರತದ ಒಂದು ಮೇಜರ್ ಪ್ರಾಬ್ಲಮ್ ಕಳೆದ ಕೆಲವು ವರ್ಷಗಳಿಂದ. ಯಾಕಂತಂದ್ರೆ ಇಂಟರ್ನೆಟ್ ಎಲ್ಲರಿಗೂ ಲಭ್ಯವಿದೆ ಮತ್ತು ಸ್ಕ್ಯಾಮ್ಸ್ಟರ್ಸ್ ನಿಮ್ಮ ಎದುರುಗಡೆ ಇರೋದಿಲ್ಲ. ಕೇವಲ ಇಂಟರ್ನೆಟ್ ಅಲ್ಲಿ ವಿಡಿಯೋಗಳಲ್ಲಿ ನಿಮ್ಮ ಮುಂದೆ ಬರ್ತಾರೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡಬೇಕು ಅಂತ 10 ಮೋಸದ ಸನ್ನಿವೇಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಮತ್ತು ಇದಕ್ಕೆ ಬಲಿಯಾಗಬಾರ್ದು. ಮೊದಲನೇದಾಗಿ ನಿಮಗೆ ಫೋನ್ ಬರ್ಬೋದು. ಮೊದಲನೇದ್ದು TRAI ಫೋನ್ ಸ್ಕ್ಯಾಮ್. ಸ್ಕ್ಯಾಮ್ಸ್ಟರ್ಸು ನಿಮಗೆ ಫೋನ್ ಮಾಡ್ತಾರೆ, ನಾವು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿಯಿಂದ ಫೋನ್ ಮಾಡ್ತಾ ಇದ್ದೇವೆ, ನಿಮ್ಮ ಮೊಬೈಲ್ ಕನೆಕ್ಷನ್ ಇನ್ನೇನು ಕಟ್ ಆಗ್ಲಿಕ್ಕಿದೆ, ಯಾಕಂದ್ರೆ ನಿಮ್ಮ KYC ಸರಿ ಇಲ್ಲ, ಇನ್ನೇನು ನಿಮ್ಮ ಕನೆಕ್ಷನ್ ಕಟ್ ಆಗ್ಲಿಕ್ಕಿದೆ. ನಿಜ ಹೇಳಬೇಕು ಅಂತಂದ್ರೆ TRAI ಅವರು ನಿಮ್ಮ ಕನೆಕ್ಷನ್ ಅನ್ನ ಕಟ್ ಮಾಡೋದಿಲ್ಲ, ಟೆಲಿಕಾಂ ಕಂಪನೀಸ್ ಕಟ್ ಮಾಡ್ತಾರೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎರಡನೆಯ ಸ್ಕ್ಯಾಮ್, ಪಾರ್ಸಲ್ ಸ್ಟಕ್ ಇನ್ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್. ನಾನು ಈ ರೀತಿ ಹೇಳಬೇಕಾದ್ರೆ ಬಹಳ ಜನ ಹೇಳ್ತಾರೆ ಇವೆಲ್ಲ ನಮಗಾಗೋದಿಲ್ಲ. ಆದರೆ ನನಗೆ ಪರ್ಸನಲ್ ಆಗಿ ಪ್ರತಿದಿನ 3 ರಿಂದ 4 ಫೋನ್ ಬರುತ್ತೆ. ಇದೇ ತರನೇ ಪೊಲೀಸ್ ಸ್ಟೇಷನ್ ಇಂದ ಬರ್ತಾ ಇದೆ, ಟ್ರೈನ್ ಇಂದ ಬರ್ತಾ ಇದೆ, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಇಂದ ಬರ್ತಾ ಇದೆ. ನಿಮ್ದು ಯಾವುದೋ ಒಂದು ಪಾರ್ಸಲ್ ಈ ರೀತಿ ಬ್ಲೂ ಡಾಟ್ ಅಲ್ಲಿ ಸಿಕ್ಕಾಕೊಂಡಿದೆ, ಅದರಲ್ಲಿ ಒಂದಷ್ಟು ಡ್ರಗ್ಸ್ ಸಿಕ್ತು, ಇತ್ಯಾದಿ ಇತ್ಯಾದಿ. ಆದ್ದರಿಂದ ಇವತ್ತು ನಿಮಗೆ ಬರದೇ ಇದ್ರು ಮುಂದಿನ ದಿನಗಳಲ್ಲಿ ಬರಬಹುದು. ಪಾರ್ಸಲ್ ಸ್ಟಕ್ ಇನ್ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್. ಸ್ಕ್ಯಾಮ್ಸ್ಟರ್ಸು ನಿಮಗೆ ಫೋನ್ ಮಾಡ್ತಾರೆ, ನಿಮ್ದೊಂದು ಪಾರ್ಸಲ್ ನಿಮ್ಮ ಅಡ್ರೆಸ್ ಇಂದ ಬಂದಿದೆ, ಅದರಲ್ಲಿ ನಮಗೆ ಒಂದಷ್ಟು ಇಲ್ಲೀಗಲ್ ಗೂಡ್ಸ್ ಸಿಕ್ಕಿದೆ, ಮತ್ತೆ ನೀವೇನಾದ್ರೂ ನಮಗೆ ಲಂಚ ಕೊಟ್ರೆ ಆ ಕೇಸನ್ನು ಕ್ಲೋಸ್ ಮಾಡ್ತೇವೆ. ನಿಜ ಹೇಳಬೇಕು ಅಂತಂದ್ರೆ ಕಸ್ಟಮ್ ಡಿಪಾರ್ಟ್ಮೆಂಟ್ ಅವರು ನಿಮಗೆ ಫೋನಿನ ಮುಖಾಂತರ ವ್ಯವಹರಿಸುವುದಿಲ್ಲ. ಆದ್ದರಿಂದ ಅಂತಹ ಕಾಲನ್ನು ದಯವಿಟ್ಟು ಇಮಿಡಿಯೇಟ್ ಕಟ್ ಮಾಡಿ ಮತ್ತು ಅದನ್ನು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿ. ಮೂರನೇದು ಡಿಜಿಟಲ್ ಅರೆಸ್ಟ್. ಸ್ಕ್ಯಾಮ್ಸ್ಟರ್ಸು ನಿಮಗೆ ಫೋನ್ ಮಾಡ್ತಾರೆ, ನಾವು ಪೊಲೀಸ್ ಆಫೀಸರ್ಸ್, ಮತ್ತೆ ರಿಟರ್ನ್ ಮಾಡ್ತಾರೆ, ನಿಮಗೆ ಒಂದಷ್ಟು ಕ್ವಶನ್ಗಳನ್ನು ಕೇಳಬೇಕು, ನೀವು ಆನ್ಲೈನ್ ಅಲ್ಲಿ ನಮಗೆ ಸಿಗ್ಬೇಕು. ಯಾವ್ದ್ರಿಂದ ಅಂತಂದ್ರೆ ಸ್ಕೈಪ್ ನಲ್ಲಿ, ಮತ್ತೆ ನಿಮ್ಮ ಪ್ಯಾನ್ ನಂಬರ್, ಆಧಾರ್ ನಂಬರ್ ಕೊಡಬೇಕು. ನಿಜ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ಡಿಜಿಟಲ್ ಅರೆಸ್ಟ್ ಅನ್ನುವಂತ ಪದ ಇಲ್ಲ, ಆನ್ಲೈನ್ ಇಂಟ್ರಾಗೇಷನ್ ಕೂಡ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ. ನಾಲ್ಕನೇದು ಫ್ಯಾಮಿಲಿ ಮೆಂಬರ್ ಅರೆಸ್ಟ್. ಸ್ಕ್ಯಾಮ್ಸ್ಟರ್ಸ್ ಫೋನ್ ಮಾಡ್ತಾರೆ, ನಿಮ್ಮ ಯಾರೋ ಒಬ್ರು ಫ್ಯಾಮಿಲಿ ಮೆಂಬರ್ ಅರೆಸ್ಟ್ ಮಾಡಿದ್ದೇವೆ ಇಲ್ಲೀಗಲ್ ಆಕ್ಟಿವಿಟಿಯಿಂದಾಗಿ, ಅದರಿಂದಾಗಿ ಅವ್ರನ್ನ ರಿಲೀಸ್ ಮಾಡಬೇಕು ಅಂತಂದ್ರೆ ಒಂದಷ್ಟು ಹಣವನ್ನು ಕಟ್ಟಬೇಕು. ಇಲ್ಲಿ ನೀವು ನಿಜವನ್ನು ಹೇಗೆ ತಿಳ್ಕೊಬೇಕು ಅಂತಂದ್ರೆ ಆ ಫ್ಯಾಮಿಲಿ ಮೆಂಬರಿಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ, ಆಗ ನಿಜ ಗೊತ್ತಾಗುತ್ತೆ. ಐದನೆಯ ಮೋಸದ ಸನ್ನಿವೇಶ ಅಥವಾ ಸ್ಕ್ಯಾಮ್, ಟ್ರೇಡಿಂಗ್ ಸ್ಕ್ಯಾಮ್. ಸ್ಕ್ಯಾಮ್ಸ್ಟರ್ಸು ನಿಮಗೆ ಫೋನ್ ಮಾಡ್ತಾರೆ, ನಮ್ಮ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪಿಗೆ ಸೇರ್ಕೊಳ್ಳಿ, ಬಹಳ ಫಾಸ್ಟ್ ಆಗಿ ದುಡ್ಡು ಮಾಡಬಹುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಮೊದಲಿಗೆ ನಿಮಗೆ ಒಂದಷ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಒಂದಷ್ಟು ಕ್ಲಾಸ್ ಮಾಡ್ತಾರೆ. 5, 10, 15 ದಿವಸ ಮತ್ತೆ ಒಳ್ಳೆಯ ಪ್ರಾಫಿಟ್ ಮಾಡಬಹುದು ಹೇಗೆ ಅಂತ ತೋರಿಸ್ತಾರೆ. ಅದಾದ್ಮೇಲೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ, ವಾಟ್ಸಪ್ ಚಾನಲ್ ಅಲ್ಲಿ ಈ ತರವನ್ನು ಪರಿಚಯಿಸುತ್ತಾರೆ. ಅವರೆಲ್ಲರೂ ಕೂಡ ನಮಗೆ ಒಳ್ಳೆಯ ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಾರೆ. ಪ್ರಾಫಿಟ್ ಎಷ್ಟು ಅಂತಂದ್ರೆ 3 ತಿಂಗಳು 4 ತಿಂಗಳಲ್ಲಿ ಆಲ್ಮೋಸ್ಟ್ 3 ಟೈಮ್ಸ್ ಆಗಿದ್ದಂತ ಉದಾಹರಣೆಗಳು.
ಆದ್ದರಿಂದ ದಯವಿಟ್ಟು ಹುಷಾರಾಗಿರಿ. ಇಂತಹ ಹೈ ರಿಟರ್ನ್ಸ್ ಶಾರ್ಟ್ ಪೀರಿಯಡ್ ಅಲ್ಲಿ ಬರುವಂತದ್ದು ಸಾಧ್ಯ ಇಲ್ಲ, ಅದು ಸ್ಕ್ಯಾಮ್. ಆರನೇದ್ದು, ಆನ್ಲೈನ್ ಜಾಬ್ಸ್ ಟು ಅರ್ನ್ ಈಸಿ ಮನಿ. ಸ್ಕ್ಯಾಮ್ಸ್ಟರ್ಸು ನಿಮಗೆ ಫೋನ್ ಮಾಡ್ತಾರೆ, ನಿಮಗೆ ಈಸಿ ಟಾಸ್ಕ್ ಕೊಡ್ತೇವೆ ಆನ್ಲೈನ್ ಮಾಡುವಂತದ್ದು, ಮತ್ತೆ ಮೊದಲು ನಿಮಗೆ 100 ರಿಂದ 200 ರೂಪಾಯಿ ಕೊಡ್ತೇವೆ. ಅದಾದ್ಮೇಲೆ ನೀವು ಒಂದಷ್ಟು ಇನ್ವೆಸ್ಟ್ಮೆಂಟ್ 1 ಲಕ್ಷ 2 ಲಕ್ಷ 5 ಲಕ್ಷ ಹಾಕಿದ್ರೆ ಈ 100 200 ಇದ್ದದನ್ನ 2000 3000 ಮಾಡ್ತೇವೆ ಅಂತ ನಿಮಗೆ ಒಂದಷ್ಟು ಕನ್ವಿನ್ಸ್ ಮಾಡ್ತಾರೆ. ದಯವಿಟ್ಟು ಹುಷಾರಾಗಿರಿ. ಒಮ್ಮೆ ನೀವು ಹಣವನ್ನು ಕಟ್ಟಿದ ಮೇಲೆ ಅವರು ಅವರ ಮೊಬೈಲ್ ಅನ್ನು ಕಂಪ್ಲೀಟ್ ಆಗಿ ಆಫ್ ಮಾಡಿ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ನಿಜ ಏನು ಅಂತಂದ್ರೆ ಈ ತರದ ಈಸಿಯಾಗಿ ದುಡ್ಡು ಬರುವಂತ ಯಾವ ಸ್ಕೀಮು ಇಲ್ಲ. ಏಳನೆಯದ್ದು, ಲಾಟ್ರಿ ಸ್ಕ್ಯಾಮ್. ಸ್ಕ್ಯಾಮ್ಸ್ಟರ್ಸು ನಿಮಗೆ ಇಮೇಲು SMS ಮಾಡ್ತಾರೆ, ನಿಮಗೆ ಒಂದು ದೊಡ್ಡ ಲಾಟ್ರಿ ಹೊಡೆದಿದೆ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಅನ್ನು ಕೊಡಿ ಮತ್ತು ಈ ಹಣವನ್ನು ನೀವು ತಗೋಬೇಕು ಅಂತಂದ್ರೆ ಒಂದಷ್ಟು ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಬೇಕು. ಈ ಸಂದರ್ಭದಲ್ಲಿ ನಿಜ ಏನು ಅಂತಂದ್ರೆ ನೀವು ಲಾಟ್ರಿ ಟಿಕೆಟ್ ಅನ್ನೇ ಪರ್ಚೇಸ್ ಮಾಡಿಲ್ಲ, ಅಲ್ಲಿಗೆ ಲಾಟ್ರಿಯನ್ನು ವಿನ್ ಆಗುವಂತದ್ದು ಯಾವ ಚಾನ್ಸ್. ಎಂಟನೆಯ ಸ್ಕ್ಯಾಮ್, ಮಿಸ್ಟೇಕನ್ ಮನಿ ಟ್ರಾನ್ಸ್ಫರ್. ಸ್ಕ್ಯಾಮ್ಸ್ಟರ್ಸು ನಿಮಗೆ ಫೋನ್ ಮಾಡಿ ಹೇಳ್ತಾರೆ, ಬೈ ಮಿಸ್ಟೇಕು ನಿಮ್ಮ ಅಕೌಂಟಿಗೆ ಒಂದಷ್ಟು ಹಣ ಹಾಕ್ಬಿಟ್ಟಿದ್ದೇವೆ, ಅದನ್ನ ವಾಪಸ್ ಕೊಡ್ಬೇಕಾಗುತ್ತೆ, ಅದಕ್ಕೋಸ್ಕರ ಫೇಕ್ ಸ್ಕ್ರೀನ್ ಶಾಟ್ ಅನ್ನು ಕೂಡ ಕಳಿಸ್ಕೊಡ್ತಾರೆ, ಹಣವನ್ನು ರಿಫಂಡ್ ಮಾಡಿ ಅಂತಾರೆ. ಅದಾದ್ಮೇಲೆ ನೀವು ಹಣವನ್ನು ಕಳಿಸಿದ ಮೇಲೆ ಅವರು ನಿಮ್ಮ ಸಂಪರ್ಕಕ್ಕೆ ಸಿಕ್ಕುವುದಿಲ್ಲ. ಈ ಸಂದರ್ಭದಲ್ಲಿ ನಿಜ ಏನು ಅಂತಂದ್ರೆ ನಿಮ್ಮ ಅಕೌಂಟಿಗೆ ಹಣವನ್ನು ಹಾಕಿದ್ದೇವೆ ಅಂತಂದ್ರೆ ದಯವಿಟ್ಟು ನಿಮ್ಮ ಅಕೌಂಟ್ ಅನ್ನು ತೆಗೆದು ನೋಡಿ, ಯಾವ್ದಾದ್ರು ಸೋರ್ಸ್ ಇಂದ ನಿಮಗೆ ಏನಾದ್ರೂ ದುಡ್ಡು ಬಂದಿದೆಯಾ, ಅದು ನಿಮ್ಮ ಲೆಕ್ಕದಲ್ಲಿ ಇರಲಿಲ್ವ ಅಂತ ನೋಡ್ಕೊಂಡ ಮೇಲೆನೆ ಅವ್ರ ಹತ್ರ ನಿಮ್ಮ ವಹಿವಾಟನ್ನು ಮುಂದುವರಿಸಬೇಕು. 9ನೇದ್ದು, KYC ಎಕ್ಸ್ಪೈರ್. ಸ್ಕ್ಯಾಮ್ಸ್ಟರ್ಸು ನಿಮಗೆ ಫೋನ್ ಮಾಡ್ತಾರೆ, ನಾವು ಬ್ಯಾಂಕ್ ಅಫಿಷಿಯಲ್ಸ್ ಅಂತ ನಿಮ್ಮನ್ನು ನಂಬಿಸ್ತಾರೆ, ಅರ್ಜೆಂಟ್ ಆಗಿ KYC ಮಾಡಬೇಕು, ನಿಮ್ಮ ಎಲ್ಲಾ ಸೆನ್ಸಿಟಿವ್ ಡೀಟೇಲ್ಸ್ ನ ಕೊಡಿ, ಫೋನ್ ನಂಬರ್, ಬ್ಯಾಂಕಿನ ವೆಬ್ಸೈಟು ಮತ್ತು ಬ್ಯಾಂಕಿನ ಅಕೌಂಟ್ ನಂಬರ್ ಇತ್ಯಾದಿ. ಅದಾದ್ಮೇಲೆ ನಿಮ್ಮ ಹತ್ರನೇ OTP ತಗೊಳ್ತಾರೆ. ಅದಾದ್ಮೇಲೆ ನಿಮ್ಮ ಅಕೌಂಟ್ ಇಂದ ಹಣವನ್ನು ಅವರು ಸಕ್ ಮಾಡ್ತಾರೆ. ಹುಷಾರಾಗಿರ್ಬೇಕು. ಯಾವುದೇ ಬ್ಯಾಂಕು ಕೂಡ KYC ನಿಮ್ಮದು ಆಗಿಲ್ಲ ಅಂತ ಫೋನ್ ಮಾಡೋದಿಲ್ಲ. ನಿಮ್ಮ ಬ್ಯಾಂಕಿನ ಬ್ರಾಂಚಿಗೆ ದಯವಿಟ್ಟು ವಿಸಿಟ್ ಕೊಡಿ. 10ನೆಯ ಮೋಸದ ಸನ್ನಿವೇಶ ಅಥವಾ ಸ್ಕ್ಯಾಮ್ ಏನು ಅಂತಂದ್ರೆ ಟ್ಯಾಕ್ಸ್ ರಿಫಂಡ್. ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ ತರ ನಿಮಗೆ ಫೋನ್ ಮಾಡ್ತಾರೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಬೇಕು, ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಕಳಿಸ್ಕೊಡ್ತಾರೆ. ನಿಜ ಹೇಳಬೇಕು ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಗಾಗಲೇ ನೀವು ಇಮೇಲ್ ಕಳಿಸಿದ್ದೀರಿ, ನಿಮ್ಮ ಬ್ಯಾಂಕಿನ ಎಲ್ಲಾ ಡೀಟೇಲ್ಸ್ ಅವ್ರ ಹತ್ರ ಇದೆ. ಯಾವ ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ಸ್ ಕೂಡ ನಿಮಗೆ ಫೋನ್ ನಲ್ಲಿ ಬ್ಯಾಂಕಿನ ಡೀಟೇಲ್ಸ್ ಅನ್ನು ಕೇಳೋದಿಲ್ಲ ಮತ್ತು ರಿಫಂಡ್ ಬಗ್ಗೆ ಮಾತನಾಡುವುದೂ ಇಲ್ಲ. ಈ 10 ಸನ್ನಿವೇಶಗಳು ಮತ್ತು ಸ್ಕ್ಯಾಮ್ಗಳು ಭಾರತದಲ್ಲಿ ಕಾಮನ್ ಆಗಿ ನಡೀತಾ ಇರುವಂತಹದ್ದು. ಆದ್ದರಿಂದ ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ, ಅವರು ಕೂಡ ಅರ್ಥ ಮಾಡ್ಕೊಳ್ಳಿ. ಈ ತರದ ಫೋನ್ಗಳು ನಮಗೆ ಮುಂದಿನ ದಿನಗಳಲ್ಲಿ ಬರ್ಬೋದು ಮತ್ತು ಯಾವ ಕಾರಣಕ್ಕೂ ಕೂಡ ನಾವು ಅದಕ್ಕೆ ಬಲಿಯಾಗಬಾರದು. ಹಲವರಲ್ಲಿ ಇರುವಂತಹ ಒಂದು ತಪ್ಪು ತಿಳುವಳಿಕೆಯನ್ನು ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ಕೇವಲ ವಯಸ್ಸಾದವರಿಗೆ ಮಾತ್ರ ಸ್ಕ್ಯಾಮ್ ಮಾಡ್ತಾರೆ ಅನ್ನೋದು ತಪ್ಪು. ಯಂಗ್ಸ್ಟರ್ಸ್ ಕೂಡ ಇಂತಹ ಮೋಸದ ಜಾಲಗಳಿಗೆ ಬಲಿಯಾಗ್ತಾ ಇದ್ದಾರೆ, ದೊಡ್ಡ ಮಟ್ಟಿನಲ್ಲಿ ಹಣವನ್ನು ಕಳ್ಕೊತಾ ಇದ್ದಾರೆ. ದಯವಿಟ್ಟು ವಿಡಿಯೋನ ಫಾರ್ವರ್ಡ್ ಮಾಡಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮಗೆ ಅಥವಾ ನಿಮ್ಮ ಯಾವ್ದಾದ್ರು ಕಾಂಟ್ಯಾಕ್ಟ್ಸ್ಗೆ ಈ ತರ ಯಾರಾದರೂ ಸ್ಕ್ಯಾಮ್ ಮಾಡಿ ಅವ್ರ ಹಣವನ್ನು ಕಳ್ಕೊಂಡಿದ್ದಾರಾ ಸೈಬರ್ ಕ್ರೈಮ್ ನಲ್ಲಿ? ಇದ್ದರೆ ಎಸ್ ಅಂತ ಹಾಕಿ, ಯಾವ ತರದ ಸ್ಕ್ಯಾಮ್ ಅಂತ ಟೈಪ್ ಮಾಡಿ, ಇಲ್ಲದಿದ್ರೆ ನೋ ಅಂತ ಹಾಕಿ. ಆದರೆ ಒಂದು ವಿಚಾರ, ಯಾವುದೇ ಒಂದು ಅನ್ನೋನ್ ಕಾಲ್ ಅನ್ನು ಸ್ವೀಕಾರ ಮಾಡಬೇಡಿ. ಮತ್ತೆ ಯಾರಾದರೂ ವಿಡಿಯೋ ಕಾಲ್ ಮಾಡಿದ್ರೆ ದಯವಿಟ್ಟು ಅದನ್ನು ಕೂಡ ಸ್ವೀಕಾರ ಮಾಡಬೇಡಿ. ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.